ಪಿಂಪಲ್ಸ್ಗಳಾಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಒಂದೇ ಸೊಲ್ಯೂಷನು ಈ ಓಮ್ ರೆಮಿಡಿ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಫೇಸ್ ಪ್ಯಾಕನ್ನು ಯೋಚನೆ ಮಾಡಿದಿರ ನೀವು ಟ್ರೈ ಮಾಡ್ಬೋದು. ಸೊ ಈ ಫೇಸ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಬನ್ನಿ. ಫ್ರೂಟ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಪಾಯ, ಜೇನುತುಪ್ಪ, ಹಾಲು, ಕಡಲೆ ಹಿಟ್ಟು, ಸಕ್ಕರೆ, ಮೊಸರು ಹಾಗೂ ರೋಸ್ ವಾಟರ್. ನೋಡೋದಲ್ಲ ವೀಕ್ಷಕರೇ, ಹೋಮ್ ಮೇಡ್ ಫ್ರೂಟ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಬನ್ನಿ ಮಾಡೋಣ. ಮೊದಲನೇದಾಗಿ ನಾವು 1 ಕಪ್ ಪಪಾಯ ಏನಿದೆನಾ ಇದನ್ನ ಕಂಪ್ಲೀಟ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನು 4 ಸ್ಟೆಪ್ ಅಂತ ಹೇಳಿದೆ, 4 ಸ್ಟೆಪ್ಪಲ್ಲಿ ಪಪಾಯ ಪೇಸ್ಟ್ ಬೇಕಾಗುತ್ತೆ. ಸೊ 1 ಕಪ್ ಪಪಾಯನ ಕಂಪ್ಲೀಟ್ ಆಗಿ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ 1 ಕಪ್ ಪಪಾಯನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸೊ ಇದನ್ನ ಈಗ ನೀರೇನು ಬೇಕಾಗಿಲ್ಲ, ಸೊ ನಮಗೆ ಗಟ್ಟಿಯಾದ ಪೇಸ್ಟ್ ಬೇಕು. ಇದನ್ನ ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಮಿಕ್ಸಿ ಆಗಿದೆ, ಒಂದು ಪೇಸ್ಟ್ನ ರೀತಿ ಕಂಪ್ಲೀಟ್ ಆಗಿ ನಮಗೆ ಈ ರೀತಿ ಸಿಕ್ಕಿದೆ. ಬರೀ ಪಪಾಯ ಪೇಸ್ಟ್, ಇದಕ್ಕೆ ನಾವೇನು ಮಿಕ್ಸ್ ಮಾಡಿಲ್ಲ. ಸೊ 4 ಸ್ಟೆಪ್ಗೆ ಈ ಪೇಸ್ಟ್ ಬೇಕಾಗಿರೋದ್ರಿಂದ ನಾವು ಫಸ್ಟ್ ಇದನ್ನು ಮಾಡಿಟ್ಕೊಂಡ್ರೆ ಒಳ್ಳೆಯದು. ನಾನು 4 ಸ್ಟೆಪ್ ಅಂತ ಹೇಳಿದೆ. ಸೊ ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ಬು, ಫೇಸ್ ಮಸಾಜ್ ಮತ್ತು ಫೇಸ್ ಪ್ಯಾಕು. ಸೊ ಮೊದಲನೆಯದಾಗಿ ಕ್ಲೆನ್ಸಿಂಗ್ ಮಾಡೋದಕ್ಕೆ ಫಸ್ಟ್ ನಾವು 1 ಕಪ್ಗೆ 1 ಸ್ಪೂನಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ಳೋಣ. ನಂತರ ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಪಪಾಯ ಪೇಸ್ಟ್. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ ಕ್ಲೆನ್ಸಿಂಗ್ ಕ್ರೀಮ್ ರೆಡಿ ಆಗಿದೆ. ಸೊ ಈಗ ಕ್ಲೆನ್ಸಿಂಗ್ ಆಗಿದೆ, ಈಗ ಸ್ಕ್ರಬ್ನ ಟೈಮು. ಸೊ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು 1 ಸ್ಪೂನ್ ಸಕ್ಕರೆ. 1 ಸ್ಪೂನ್ ಸಕ್ಕರೆಗೆ ಸ್ವಲ್ಪ ಪಪಾಯ ಪೇಸ್ಟ್, ಅರ್ಧರಿಂದ 1 ಸ್ಪೂನಷ್ಟು ಪಪಾಯ ಪೇಸ್ಟ್. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆಯಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಂಗಾಗಿರೋ ಹಂಗೆ ಕಾಣುತ್ತೆ. ಸೊ 30+ ಇರೋರು 20ಸಲ್ಲಿ ಇದ್ದಂಗೆ ಕಾಣ್ತಾರೆ. ಸೊ ಈ ರೀತಿ ಸ್ಕ್ರಬ್ ಸಿಕ್ಕಿದೆ ನಮಗೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಈಗ ಮಸಾಜ್ ಮಾಡುವಂತಹ ಸೆರಮ್ ಅಥವಾ ಮಸಾಜ್ ಕ್ರೀಮ್ ಏನಿದೆ ಅದನ್ನು ಮಾಡೋ ಟೈಮು. ಈಗ ಸ್ಕ್ರಬ್ ರೆಡಿ ಆಗಿದೆ. ಸೊ ನೀವು ನೋಡ್ಬೋದು ಈ ರೀತಿ ಸ್ಕ್ರಬ್ನ ರೀತಿ ಬಂದಿದೆ. ಲೈಕ್ ತುಂಬ ಪೇಸ್ಟ್ ರೀತಿನೂ ಅಲ್ಲ, ಒಂದು ಸ್ವಲ್ಪ ರವೆ ಥರ ತರ್ತರಿಯಾಗಿ ಒಂದು ಕ್ರೀಮ್ ಥರ ಸಿಗುತ್ತೆ ನಿಮಗೆ. ಅದನ್ನು ತಗೊಂಡು ನೀವು ಒಂದು 3 ಮಿನಿಟ್ಸ್ವರೆಗೂ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ನಿಮಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಎಲ್ಲ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಚೆನ್ನಾಗಿ ನೀವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಫೇಸ್ ಮೇಲೆ. ಸೊ ಇದರಲ್ಲಿ ನಾವು ಹಾಕಿರೋದು ಸಕ್ಕರೆ ಮತ್ತು ಪಪಾಯ ಪೇಸ್ಟ್ ಅಷ್ಟೇ. ಸೊ ಈ ರೀತಿ ಸ್ಕ್ರಬ್ ಮಾಡಿಕೊಂಡು 3 ನಿಮಿಷ. ಸೊ ಇದನ್ನು ಕೂಡ ನಾವು ವೈಪ್ ಔಟ್ ಮಾಡೋಣ, ಲೈಕ್ ನಾರ್ಮಲ್ ನೀರಲ್ಲಿ ವಾಶ್ ಮಾಡೋಣ. ಸೊ ಈಗ ಕ್ಲೆನ್ಸಿಂಗ್ ಆಯಿತು, ಸ್ಕ್ರಬ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮಸಾಜ್ನ ಸಮಯ. ಸೊ ಮಸಾಜ್ಗೆ ಏನಪ್ಪ ಬೇಕು ಅಂತಂದರೆ, ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ಫೇಸ್ ಮೇಲೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ತುಂಬಾ ಹೆಲ್ದಿಯಾಗಿ, ತುಂಬ ಬ್ರೈಟಾಗಿ ಸ್ಕಿನ್ ನಮ್ಮದು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟಾಗುತ್ತೋ ಅಷ್ಟು ತುಂಬಾ ಒಳ್ಳೆಯದು. ಸೊ ಇವಾಗ ಮಸಾಜ್ ಮಾಡೋದಕ್ಕೆ ಬೇಕಾಗಿರೋದು 1 ಕಪ್ಗೆ ಹಸಿ ಹಾಲನ್ನು ತಗೊಳ್ಳೋಣ. ಸೊ ಹಸಿ ಹಾಲು, ಇದನ್ನು ಕಾಯಿಸೋದೇನು ಬೇಕಾಗಿಲ್ಲ. ಹಸಿ ಹಾಲಿಗೆ 1 ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಆ್ಯಸ್ ಯೂಶುವಲ್ ನಮ್ಮದು ಪಪಾಯ ಪೇಸ್ಟ್. ಸೊ ಈ ಪಪಾಯ ಪೇಸ್ಟನ್ನು 1 ಸ್ಪೂನ್ ಹಾಕ್ಕೊಳ್ಳೋಣ. ಸೊ ಈ 3 ಹಾಕಿ ಮಿಕ್ಸ್ ಮಾಡಿದ್ದಕ್ಕೆ ನಮಗೆ ಒಂದು ಸೆರಮ್ನ ರೀತಿ, ಮಸಾಜ್ ಮಾಡೋದಕ್ಕೆ ಒಂದು ಸೆರಮ್ ಅಥವಾ ಆಯಿಲ್ನ ರೀತಿ ಒಂದು ಫಾರ್ಮಲ್ಲಿ ಸಿಗುತ್ತೆ. ಸೊ ಇದನ್ನು ತಗೊಂಡು ನೀವು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳೆಲ್ಲನೂ ಕಂಪ್ಲೀಟಾಗಿ ದೂರ ಆಗುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್ನು, ಆ್ಯಕ್ನೆ, ಏನೆಲ್ಲ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸು, ಡಾರ್ಕ್ ಸ್ಪಾಟ್ಸು, ಅನ್ನೀವನ್ ಸ್ಕಿನ್ ಟೋನ್ ಇದೆ, ಸೊ ಎಲ್ಲವೂ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಕ್ಲೀನಾಗಿ ಮಸಾಜ್ ಮಾಡಬೇಕಾಗತ್ತೆ ನಮ್ಮ ಫೇಸ್ ಮೇಲೆ. ಸೊ ಮಸಾಜ್ ಆಯಿತು. ಈಗ ಫೈನಲ್ ಸ್ಟೆಪ್ಪು ಫೇಸ್ ಪ್ಯಾಕ್ನ ಸಮಯ. ಸೊ ಫೇಸ್ ಪ್ಯಾಕ್ ಮಾಡೋದಕ್ಕೆ
ಒಂದು ಬೌಲ್ನಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. ನಾರ್ಮಲ್ ಆಗಿ ನಾವು ಫೇಸ್ ಪ್ಯಾಕ್ಗೆ ಮೊದಲಿಂದನೂ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾ ಇರೋದು. ಸೊ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಸೊ ಯಾವುದೇ ರೀತಿಯ ಫೇಸ್ ಪ್ಯಾಕ್ಗೆ ಕಡಲೆ ಹಿಟ್ಟು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಈ ಕಡಲೆ ಹಿಟ್ಟಿಗೆ 1 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೆರಡು ಹಾಕಾದ್ಮೇಲೆ ಫೈನಲ್ ಆಗಿ ಆ್ಯಸ್ ಯೂಶುವಲ್ ಪಪಾಯ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಸೊ ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಈ ರೀತಿ ಕ್ರೀಮ್ ರೀತಿ ಪ್ಯಾಕ್ ಸಿಗುತ್ತೆ. ಫ್ರೂಟ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಫೈನ್ ಪೇಸ್ಟ್ ಆಗಿ ಪ್ಯಾಕ್ ರೀತಿ ಸಿಗುತ್ತೆ. ಇದನ್ನು ನಿಮ್ಮ ತ್ವಚೆಯ ಮೇಲೆ ಒಂದು ಥಿನ್ ಲೇಯರ್ ಆಗಿ ಅಪ್ಲೈ ಮಾಡಿ ಇದು ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ, ಸ್ವಲ್ಪ ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ ಎಲ್ಲಾನು. ಸೊ ಅಲ್ಲಿ ತನಕ ಇದನ್ನ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿಯ ಫೇಸ್ ಪ್ಯಾಕ್ ಹಾಕಿದ್ರು ಕೂಡ ನಾವು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಒಣಗಿಸ್ಕೊಳ್ಬಾರ್ದು. ಅದು ನ್ಯಾಚುರಲ್ ಆಗಿ ಒಣಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 20 ಮಿನಿಟ್ಸ್ ಹಿಡಿಬೋದು. ಸೊ ಈ ಫೇಸ್ ಪ್ಯಾಕಲ್ಲಿ ನಾವು ಕಡಲೆ ಹಿಟ್ಟು, ಪಪಾಯ ಪೇಸ್ಟ್ ಮತ್ತೆ ಮೊಸರನ್ನ ಹಾಕಿದ್ದೀವಿ. ಸೊ ಇದನ್ನ ಹಾಕಿ ಕಂಪ್ಲೀಟ್ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನೀವು ಆ ಪ್ಯಾಕನ್ನು ತೆಗಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಫ್ರೂಟ್ ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ. ಇದರಿಂದ ನಿಮಗೆ ರಿಸಲ್ಟ್ ಅಂತೂ 100% ಸಿಗುತ್ತೆ ಅಂತಲೇ ಹೇಳ್ಬೋದು.